CMF ಅವರು ಯಾಕಪ್ಪ ಈ ರೀತಿ ಮಾಡ್ತಿದ್ದಾರೆ, ಸ್ಕ್ರಾಚಸ್ ತುಂಬಾ ಬೀಳುತ್ತೆ ಮತ್ತು ಈಸಿಯಾಗಿ ಡ್ಯಾಮೇಜ್ ಆಗುವಂತ ಕೂಡ ಸಾಧ್ಯತೆಗಳಿದೆ. ಲೈಕ್ ಫ್ಲಾಗ್ಶಿಪ್ ಫೋನ್ ಯೂಸ್ ಮಾಡ್ತಿರುವಂತ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದನ್ನ ದಯವಿಟ್ಟು ಯಾವುದು ತಗೊಳ್ಕೋಬೇಡಿ, ಇದರಲ್ಲಿ ಯಾವುದು ಯೂಸ್ ಇಲ್ಲ. ಈ ಬ್ರ್ಯಾಂಡ್ ನ್ಯೂ CMF ಫೋನ್ 2 Pro ನಾನು ಫಸ್ಟ್ ಸಲ ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿದೆ ಮತ್ತು ಇವಾಗ ನಾನು 8ನೇ ದಿವಸ ಇದನ್ನ ಟೆಸ್ಟ್ ಕೂಡ ಮಾಡ್ತಿದ್ದೀನಿ ಆಯ್ತಾ. ಸೊ ನೀವು ತುಂಬಾ ಜನ ನಾನು ಕೇಳ್ತಿದ್ರಿ CMF ಫೋನ್ 2 Pro ನ ರಿವ್ಯೂ ಮಾಡಿ, ಅನ್ಬಾಕ್ಸ್ ಮಾಡಿ, ಟೆಸ್ಟ್ ಮಾಡಿ, ಕಂಪಾರಿಸನ್ ಮಾಡ್ಕೊಳ್ಳೋ ಅಂತ ಕಮೆಂಟ್ಸ್ಗಳು ಬರ್ತಾ ಇತ್ತು. ಅದಕ್ಕೆ ನಾನು ಈ ಫೋನ್ ಪರ್ಚೇಸ್ ಮಾಡಿದ್ದೀನಿ. ಮತ್ತೆ ಯಾವ ಫೋನ್ ಜೊತೆ ಕಂಪಾರಿಸನ್ ಮಾಡಬೇಕು ಕಡೆ ಕಮೆಂಟ್ ಕೂಡ ಮಾಡಿ. ಸದ್ಯಕ್ಕೆ 18 ರಿಂದ 20,000 ಜೊತೆ ಎಲ್ಲರೂ ಇದೇ ಫೋನ್ ಸಜೆಸ್ಟ್ ಮಾಡ್ತಿದ್ದಾರೆ, ಚೆನ್ನಾಗಿದೆ, ಬೆಂಕಿ ಅಂತ ಹೇಳ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಫೋನ್ ನಿಜವಾಗ್ಲೂ 18,000 ರೂಪಾಯಿಗೆ ವ್ಯಾಲ್ಯೂ ಫಾರ್ ಮನಿ ಇದೆಯಾ. ಈಗ ಅಲ್ಲಿ ಮಾರ್ಕೆಟ್ ಇರುವಂತ Vivo T4 ಆಗಿರಲಿ, iQOO ZNS ಆಗಲಿ, Moto G85 ಇನ್ನಿತರ ತುಂಬಾ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಕೂಡ ಅದು ಹೆವಿ ಟಕ್ಕರ್ ಕೊಡುತ್ತಾ, ಈ ಪ್ರೈಸ್ ರೇಂಜ್ಗೆ ಇದನ್ನ ಕೊಂಡುಕೋಬಹುದಾ, ಎಲ್ಲ ಇನ್ ಡೀಟೇಲ್ ವಿಷಯಗಳನ್ನ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ನೀವು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಪ್ಪ ಅಂತಂದ್ರೆ ನನ್ನ ಹೆಸರು ಸೋಮಶೇಖರ್, ಚಾನಲ್ ಹೆಸರು ಟೆಕಿ ಸೋಮ್ಸ್ ಕನ್ನಡ. ಫಸ್ಟ್ ಟೈಮ್ ಬಂದಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಖಾಲಿ ಇದೆ, ಒತ್ತಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋ ಶುರು ಮಾಡೋಣ. ಸೊ ನಾನಂತೂ ಈ ಫೋನ್ ಅನ್ಬಾಕ್ಸ್ ಮಾಡೋಕ್ಕೆ ಜಾಸ್ತಿ ಎಕ್ಸೈಟೆಡ್ ಇಲ್ಲ, ಬಿಕಾಸ್ ಇದು ಆಲ್ರೆಡಿ ಈ ಫ್ಲಿಪ್ಕಾರ್ಟ್ ಅವರು ಓಪನ್ ಬಾಕ್ಸ್ ಡೆಲಿವರಿ ಕೂಡ ಕೊಡ್ತಾರೆ. ಮತ್ತೆ ನೀವು ಆಲ್ರೆಡಿ ಅನ್ಬಾಕ್ಸಿಂಗ್ ತುಂಬಾ ನೋಡಿರ್ತೀರ. ಸೊ ಬಾಕ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಕ್ಸೆಸರೀಸ್ ನೋಡೋಕೆ ಸಿಗುತ್ತೆ ಮತ್ತು ಎಕ್ಸ್ಟ್ರಾ ಅಂದ್ರೆ ಈ ಸರ್ತಿ ಒಂದು ಕೇಸ್ನ ಕೊಡ್ತಿದ್ದಾರೆ, ಮತ್ತೊಂದು ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಇದೇನು ಅದ್ಭುತ ಬೆಂಕಿ ಅಂತ ಅನ್ಕೋಕ್ ಹೋಗ್ಬಿಡಿ, ಬಿಕಾಸ್ ಇಲ್ಲಿ ನಿಮಗೆ 1-1.5 ರೂಪಾಯಿ ಜಾಸ್ತಿ ದುಡ್ಡು ತಗೊಳ್ತಿದ್ದಾರೆ ಅಷ್ಟೇ. ಇದು ಡಿಸೈನ್ ಎಲ್ಲ ಹೇಗಿದೆ, ಫಸ್ಟ್ ಲುಕ್ ಅಲ್ಲಿ ಇಂಪ್ರೆಷನ್, ಲಾಸ್ಟ್ 8 ದಿವಸದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಇತ್ತು ಅಂತ ನೀವು ಕೇಳಿದ್ರೆ, ಸೊ ಫಸ್ಟ್ ಲುಕ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ತುಂಬಾ ಯುನೀಕ್ ಲುಕಿಂಗ್ ಮತ್ತು ಸ್ಟೈಲಿಶ್ ಆಗಿರುವಂಥ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಹೊಸ ಫೋನ್ಸ್ ಏನೋ ನೋಡ್ತಾ ಇದ್ವಿ ನಮಗೆ ಡಿಸೈನ್ ಅನ್ಸುತ್ತೆ. ಮೇಲೆ ನಿಮಗೆ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶಿಂಗ್ ತರ ಇದೆ, ಕೆಳಗಡೆ ಒಂಥರ ಮೆಟಲ್ ಪ್ಲೇಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, CMF ಬ್ರ್ಯಾಂಡಿಂಗ್ ನೋಡ್ತಾ ಇದ್ವಿ. ಮತ್ತೆ ಲಾಸ್ಟ್ ಇಯರ್ CMF ಫೋನ್ ಒಂದ್ ಜೊತೆ ಕಂಪೇರ್ ಮಾಡಿದ್ರೆ ಕ್ಯಾಮರಾ ಮಾಡಲ್ಸ್ ಅಲ್ಲಿ ಚೇಂಜಸ್ ಆಗಿದೆ ಮತ್ತು ಸ್ಕ್ರೂಸ್ ಏನಿದೆ ಇದನ್ನ ನೀವು ಓಪನ್ ಮಾಡಿ ಪ್ಲೇಟ್ ತೆಗಿಯೋ ಹಾಗೆಲ್ಲ ಬೇರೆ ಪ್ಲೇಟ್ನ ಡೈರೆಕ್ಟ್ಲಿ ಇದ್ರ ಮೇಲೆ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ಇವ್ರೇನು ಈ ಎಕ್ಸೆಸರೀಸು ಮತ್ತೆ ಇನ್ನಿತರ ಏನೇನೋ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಕೊಟ್ಟಿದ್ದಾರೆ, ಇದನ್ನ ದಯವಿಟ್ಟು ಯಾವುದು ತೊಗೊಳ್ಕೋಬೇಡಿ, ಇದರಲ್ಲಿ ಯಾವುದು ಯೂಸ್ ಇಲ್ಲ. ಇವನ್ ಈ ಸೈಡ್ ಫ್ರೇಮ್ಸ್ ಏನಿದೆ ಇದು ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಮೆಟೀರಿಯಲ್ನ ಕೊಡ್ತಿದ್ದಾರೆ. ಬಟ್ ಇದು ಗ್ರಿಪ್ಪಿ ಕೈಯಲ್ಲಿ ತುಂಬ ಗಟ್ಟಿಯಾಗಿ ಹಿಡ್ಕೋಬಹುದು. ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀಸ್ನ ಕೊಡ್ತಿದ್ದಾರೆ. ಬಾಟಮ್ ಅಲ್ಲಿ ಸಿಂಗಲ್ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಶಾಟ್ ಒಂದಿಗೆ ರೈಟ್ ಸೈಡ್ಗೆ ನಿಮಗೊಂದು ಲಾಕ್ ಇದೆ, ಮತ್ತೊಂದು ಎಸೆನ್ಸಿಯಲ್ ಕೀ ಕೂಡ ಕೊಡ್ತಾರೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಫೀಚರ್ ತಿಳಿಸ್ತಿದ್ದೀನಿ. ಸೊ ಓವರ್ ಆಲ್ ಫಸ್ಟ್ ಲುಕ್ ಅಲ್ಲಿ ನೀವು ಈ ಫೋನ್ನ ಯಾರಿಗೆ ತೋರಿಸಿದ್ರು ಯುನೀಕ್ ಆಗಿದೆ, ಒಂಥರ ಜಾತ್ರೆ ಆಟನಿಕೆ ಇದೆ ಅಂತ ಅವ್ರು ಅನ್ಕೊಳ್ತಾರೆ. ಬಟ್ ಇದನ್ನ ಕೈಲಿ ಹಿಡ್ಕೊಂಡು ಫೀಲ್ ಮಾಡ್ಕೊಂಡು ಫೋನ್ನ ಯೂಸ್ ಮಾಡಿದ್ರೆ ಇದು ಆಟನಿಕೆ ಎಲ್ಲ, ನಿಜವಾಗ್ಲೂ ಸ್ಮಾರ್ಟ್ ಫೋನ್ ಅಂತ ಗೊತ್ತಾಗುತ್ತೆ. ಸೊ ಈ ಕಾಮಿಡಿಸ್ಗಳನ್ನ ಸ್ವಲ್ಪ ಸೈಡ್ ಅಂತೆ. ಸೊ ಲಾಸ್ಟ್ 8 ದಿವಸಗಳಲ್ಲಿ ನಾನು ಇದನ್ನ 3-4 ಡೇಸ್ ವಿತೌಟ್ ಕೇಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಸ್ಕ್ರಾಚಸ್ಗಳು ಕೂಡ ಬಂದಿದೆ ಮತ್ತು ವಿತ್ ಕೇಸ್ ಕೂಡ ಯೂಸ್ ಮಾಡಿದ್ದೀನಿ. ಆವಾಗ ನನಗೆ ಸ್ವಲ್ಪ ಕಂಫರ್ಟೇಬಲ್ ಮತ್ತು ಏನೂ ಆಗಲ್ಲಪ್ಪ ಅಂತ ಅನ್ಸುತ್ತೆ. ಬಟ್ ವಿತೌಟ್ ಕೇಸ್ ಯೂಸ್ ಮಾಡ್ತಿದ್ದೆ ಅಂದರೆ ಸ್ಕ್ರಾಚಸ್ ತುಂಬ ಬೀಳುತ್ತೆ ಮತ್ತು ಈಸಿಯಾಗಿ ಡ್ಯಾಮೇಜ್ ಆಗುವಂಥ ಕೂಡ ಸಾಧ್ಯತೆಗಳಿದೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಆದಷ್ಟು ಸೇಫ್ಲಿ ಯೂಸ್ ಮಾಡಿ. ಇನ್ನು ಯಾವಾಗ ಡಿಸ್ಪ್ಲೇಗೆ ಬರ್ತೀವಿ, ಫ್ರಂಟ್ ಇಂದ ನೋಡ್ಕೋಬಹುದು ಲಾಸ್ಟ್ ಇಯರ್ CMF 1 ಮತ್ತು ಇದು ಆಲ್ಮೋಸ್ಟ್ ಎರಡು ಸೇಮ್ ಸೈಜ್ ತರನೇ ಕಾಣಿಸ್ತಾ ಇದೆ. ಸೊ ಇದರಲ್ಲಿ 6.77 ಇಂಚ್ ಇರುವಂತಹ ಫುಲ್ HD+ HDR10+ ನ 120 Hz ರಿಫ್ರೆಶ್ ಇರುವಂತಹ ಡಿಸ್ಪ್ಲೇನ ಕೊಡ್ತಾರೆ. ಸೊ ಲಾಸ್ಟ್ ಇಯರ್ 2000 ನಿಟ್ಸ್ ಇತ್ತು, ಈ ಬ್ರೈಟ್ನೆಸ್ ಅಪ್ಗ್ರೇಡ್ ಮಾಡಿಬಿಟ್ಟು 3000 ನಿಟ್ಸ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ಇಂಡೋರ್, ಔಟ್ಡೋರ್, ನೈಟ್ ಎಲ್ಲ ಕಡೆ ಟೆಸ್ಟ್ ಮಾಡಿದ್ವಿ. ಮತ್ತೆ ಇದರಲ್ಲಿ ಹೆವಿ ಅಂದರೆ ಹೆವಿ ವಿಡಿಯೋಸ್ಗಳು ಕೂಡ ನೋಡ್ಕೊಂಡಿದ್ವಿ. ಇದರಿಂದ ಬ್ರೈಟ್ನೆಸ್ ಆಗಿರಲಿ, ಕಲರ್ಸ್ಗಳಾಗಿರಲಿ, ಇದರಲ್ಲಿ ಯಾವುದೇ ಕಂಜೂಸಿ ಮತ್ತು ಕಮ್ಮಿ ಇದೆ ಅಂತ ನನಗೆ ಅನಿಸಲಿಲ್ಲ. ಡೇ ಟು ಟೈಫಲ್ಲಿ ನಾರ್ಮಲ್ ಕೂಡ ಯೂಸ್ ಮಾಡಿದೆ, ಹೆವಿಯಾಗಿ ಕೂಡ ಯೂಸ್ ಮಾಡಿದೆ. ಏನು ಫೀಡ್ಬ್ಯಾಕ್ಸಲ್ಲಿ ನನಗೆ ಲೈಕ್ ಪ್ರಾಬ್ಲಮ್ಸ್ಗಳಿದೆ ಅಂತ ಇಶ್ಯೂಗಳಿದೆ ಅಂತ ಅನಿಸಲಿಲ್ಲ. ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಇವರ ಈ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಪ್ರೀಮಿಯಂ, ಇವದು ಲೈಕ್ ಫ್ಲಾಗ್ಶಿಪ್ ಫೋನ್ ಯೂಸ್ ಮಾಡ್ತಿರುವಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಈ ಟಚ್ ಕಂಟ್ರೋಲ್ ಆಗಿರಲಿ ಮತ್ತು ಇವರ ರೀಫ್ರೆಶ್ ರೇಟ್ ಆಗಿರಲಿ, ಇದೆಲ್ಲ ಲೈಕ್ ನೀವು ಯೂಸ್ ಮಾಡಬೇಕಾದ್ರೆ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಬಟ್ ಇಲ್ಲಿ ಬೆಜಲ್ಸ್ಗಳೇನು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ, ಇದೇ ಸ್ವಲ್ಪ ನನಗೆ ಲೈಕ್ ಹೆಂಗೆಂಗೋ ಫೀಲ್ ಆಗುತ್ತೆ. ಮಾರ್ಕೆಟಲ್ಲಿ ಬೇರೆ ಎಲ್ಲ ಫೋನ್ಸ್ಗಳು ಅದ್ಯಾವುದೋ ಕಾರ್ಡ್ ಕರ್ವ್ ಡಿಸ್ಪ್ಲೇ ಎಲ್ಲ ಕೊಡಬೇಕಾದ್ರೆ CMF ಅವರು ಇನ್ನು ತುಂಬ ಇಲ್ಲಿ ಹಿಂದಿದ್ದಾರೆ. ಸ್ವಲ್ಪ ಅಟ್ಲೀಸ್ಟ್ ಕಾರ್ಡ್ ಕವರ್ ಬಿಡಿ, ಬೆಸಲ್ಸ್ಗಳಾದರೂ ಚಿಕ್ಕದು ಕೊಟ್ಟಿದ್ದಾರಪ್ಪ ಅಂದರೆ ಇನ್ನಷ್ಟೇ ಪ್ರೀಮಿಯಂ ಫೀಲ್ ಇರ್ತಿತ್ತು. ಬಾಕಿ ನೀವು ಇದರಲ್ಲಿ ಯೂಟ್ಯೂಬಲ್ಲಿ HDR 4K ವಿಡಿಯೋನ ನೋಡ್ಕೋಬೋದು. ಬಾಕಿ ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ ಕೂಡ ನೀವು HDR ಕಂಟೆಂಟಲ್ಲಿ ಸಪೋರ್ಟ್ ಆಗುತ್ತೆ, ಇದನ್ನು ಕೂಡ ನೋಡ್ಕೋಬೋದು. ಸೊ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಬಂದ್ವಿಯಪ್ಪ ಅಂದರೆ ಇಲ್ಲಿ ಸ್ವಲ್ಪ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಜಸ್ಟ್ ನೋಡ್ಕೋಬೋದು. ನಾನು ಟಚ್ ಮಾಡಿದೆಪ್ಪ ಅಂದರೆ ಇದರಲ್ಲಿ ಇನ್ಸ್ಟೆಂಟ್ಲಿ ಇದು ಈ ರೀತಿಯಾಗಿ ಕ್ವಿಕ್ಕಾಗಿ ಅನ್ಲಾಕ್ ಕೂಡ ಆಗುತ್ತೆ. ಮತ್ತು ಸ್ಪೀಕರಲ್ಲಿ ಕಂಜೂಸಿ ಮಾಡಿದಾರೆ ಗುರು. 20,000 ರೂಪಾಯಿ ಕೊಡ್ತಾ ಇದ್ವಿ, ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ. ಬಟ್ ಆಡಿಯೋ ಕ್ವಾಲಿಟಿ ತುಂಬ ಲೌಡರ್ ಆಗಿದೆ, ಬಟ್ ಕ್ಲಾರಿಟಿ ಇಲ್ಲ. ಮೋಟರ್ನವರು 12,000 ರೂಪಾಯಿಗೆಲ್ಲ ಏನೇನೋ ಕೊಡ್ತಾರೆ, ಡಾಲ್ಬಿ ಅಟ್ಮೋಸ್ ಕೊಡ್ತಿದ್ದಾರೆ. ಬಟ್ ನಾನಿಲ್ಲಿ ಡೋಲ್ ಸ್ಟೀರಿಯೋಸ್ ಬೇಕಿತ್ತು ಗುರು. ಡಾಲ್ಬಿ ಅಟ್ಮೋಸ್ ಇರಲಿಲ್ಲ ಅಂದ್ರೂ ಕೂಡ ನಾರ್ಮಲ್ ಸ್ಪೀಕರ್ಸ್ ಆದರೂ ಇರಲೇಬೇಕಿತ್ತು. ಸೊ ಓವರ್ ಆಲ್ ಈ ಡಿಸ್ಪ್ಲೇ ಬಗ್ಗೆ ಒಂದೇ ಮಾತು ಹೇಳಬೇಕಪ್ಪ ಅಂತಂದರೆ, ನಿಮಗೆ ಬೆಜಲ್ಸ್ಗಳೊಂದೇನಿದೆ ನೋಡಿ, ಇದು ಸ್ವಲ್ಪ ಚಿಕ್ಕ ಡಿಸ್ಪ್ಲೇ ಅಂತ ಅನಿಸುತ್ತೆ. ಸೊ ಆ ಪ್ರೀಮಿಯಂ ಫೀಲಿಂಗ್ಗೆ ನೋಡೋಕ್ಕೆ ಅನಿಸಲ್ಲ, ಬಟ್ ಯೂಸ್ ಮಾಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸೇ ಮ್ಯಾಟರ್ ಆಗುತ್ತಪ್ಪ ಅಂದರೆ ಈ ಡಿಸ್ಪ್ಲೇ ನಿಜವಾಗೂ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್
ಪರ್ಫಾರ್ಮೆನ್ಸ್ ಬರ್ತೀವಿ, ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಷನ್ ಆಗ್ತೀರಾ ಅಥವಾ ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕು. ಎಸ್, ಲಾಸ್ಟ್ ಇಯರ್ ನಮಗೆ ಈ ಡೈಮೆನ್ಸಿಟಿ 7300 ಚಿಪ್ಸೆಟ್ನ ಕೊಟ್ಟಿದ್ರು CMF ಫೋನಲ್ಲಿ. ಈ ಸರ್ತಿ ಇಲ್ಲಿ ಪ್ರೋ ಅಂತ ಹೇಳಿ 5G ಅಲರ್ಟ್ ಮಾಡಿಬಿಟ್ಟು ಈ ಒಂದು ಚಿಪ್ಸೆಟ್ನ ತಗೊಂಡ್ಬಂದಿದ್ದಾರೆ. ಸೊ ಲಾಸ್ಟ್ ಇಯರ್ಕಲ್ಲಿ ಏನೊಂದು ಕ್ಲಾಕ್ ಸ್ಪೀಡ್ ಇತ್ತು, ಸೇಮ್ ಅದೇ ಸ್ಪೀಡ್ ಇತ್ತು. ಈ ಸರ್ತಿ ಸ್ವಲ್ಪ GPU ಅಲ್ಲಿ ಅಪ್ಗ್ರೇಡ್ ಮಾಡಿಬಿಟ್ಟು ಈ ಪ್ರೋ ಚಿಪ್ಸೆಟ್ನ ಇಲ್ಲಿ ತಗೊಂಡ್ಬಂದಿದ್ದಾರೆ. ಸೊ ಬಂದ ತಕ್ಷಣ ನಾವು ಇದರಲ್ಲಿ ತುಂಬ ಡಿಫ್ರೆಂಟ್ ಗೇಮ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡ್ವಿ, ಬೇರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಇವನ್ ಇದರಲ್ಲಿ ಸಾಫ್ಟ್ವೇರ್ ಬೇರೆ ಹಾಕ್ಬಿಟ್ಟು ವಿಡಿಯೋ ಎಡಿಟಿಂಗ್ ಕೂಡ ಮಾಡಿಬಿಟ್ಟು ರೆಂಡರಿಂಗ್ ಎಲ್ಲ ಟೆಸ್ಟ್ ಮಾಡಿದ್ವಿ. ಪರ್ಫಾರ್ಮೆನ್ಸ್ ವೈಸ್ ನನಗೆ ನಾನು ಬಜೆಟ್ ನೋಡ್ಕೊಂಡು ಮಾತಾಡ್ತಿದ್ದೀನಪ್ಪ ಅಂದರೆ ನನಗೆ ಇಲ್ಲಿ ಈ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಬಟ್ ಯೂಸೇಜಲ್ಲಿ ನಡೆಯುವಂಥ ಟಚ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಗೇಮಿಂಗ್ ಆಗಿರಲಿ ಮತ್ತು ಹೈ ಸೆಟ್ಟಿಂಗ್ಸಲ್ಲಿ 120 FPS ಗೇಮ್ ಪ್ಲೇ ಆಟ ಆಡ್ಕೋಬೋದು ಅಂತ ಈ CMF ಬ್ರ್ಯಾಂಡ್ ಹೇಳುತ್ತೆ. ಬಟ್ ನೀವು ಇಲ್ಲಿ ಕಂಟಿನ್ಯೂಸ್ಲಿ ಲೈಕ್ 90, 120, 110 ಈ ರೀತಿ FPS ನಿಮ್ಗೆ ನೋಡೋಕ್ಕೆ ಸಿಗಲ್ಲ. ಮ್ಯಾಕ್ಸ್ ನೀವು 60, 70, 80 ತನಕ ಇಂಥ ಒಂದು FPS ಅಲ್ಲಿ ಗೇಮ್ ಪ್ಲೇ ಆಟ ಆಡ್ಕೋಬೋದು. ಬಟ್ ಇಲ್ಲಿ ಅಪ್ಗ್ರೇಡ್ ಏನಪ್ಪ ಅಂತಂದರೆ ಲಾಸ್ಟ್ ಇಯರ್ ನೀವು CMF ಫೋನಲ್ಲಿ ಈ ಸೆಟ್ಟಿಂಗ್ಸಲ್ಲಿ ಗೇಮ್ಸ್ನ ಆಟ ಆಡೋಕ್ಕಾಗ್ತಿರಲಿಲ್ಲ. ಬಟ್ ಇಲ್ಲಿ ಗೇಮ್ಸಲ್ಲಿ ಮತ್ತು ಸೆಟ್ಟಿಂಗ್ಸಲ್ಲಿ FPS ಅಲ್ಲಿ ಅಪ್ಗ್ರೇಡ್ ಆಗಿತ್ತು. ಆದರೆ ಬೇರೆ ಈ ಪ್ರೈಸ್ ರೇಂಜಲ್ಲಿ ಬರುವಂಥ ಈ ನಾವು ರಿಯಲ್ಮಿ ಅವರ P3 ಸೀರೀಸ್ ಆಗಿರಲಿ ಅಥವಾ ವಿವೋನವರ T ಸೀರೀಸ್ ಆಗಿರಲಿ, ಈ CMF ಫೋನ್ 2 ಪ್ರೋಕ್ಕಿಂತ ಎಷ್ಟೋ ಮಚ್ ಬೆಟರ್ ಗೇಮ್ ಪ್ಲೇ ಇರುವಂಥ ಬೇರೆ ಫೋನ್ಸ್ಗಳನ್ನ ನಾವು ನೋಡಿದ್ವಿ. ಬಟ್ ಡೆಡಿಕೇಟೆಡ್ಲಿ ಇದು ಗೇಮಿಂಗ್ ಸಲುವಾಗಿ ಈ ಚಿಪ್ಸೆಟ್ ಅಲ್ಲ. ಇಷ್ಟೇ ಅಲ್ಲದೆ ಅಂತೂ ಸ್ಕೋರ್ ಕೂಡ ಜಸ್ಟ್ 5,73,000 ಹತ್ತಿರ ಅಷ್ಟೇ ರ್ಯಾಂಕಿಂಗ್, ಮತ್ತು CPU ಟೋಟಲ್ ಕೂಡ ಎಲ್ಲೋ ರ್ಯಾಂಕಿಂಗ್ ನಾವು ಜಾಸ್ತಿ ಇಲ್ಲಿ ನೋಡ್ತಿದ್ವಿ. ಸೊ ಪರ್ಫಾರ್ಮೆನ್ಸ್ ವೈಸಲ್ಲಿ CMF ಇರ್ತದೆ ಅಪ್ಗ್ರೇಡ್ ಆಗಿದೆ, ಅವ್ರ ಫೋನ್ಗೆ ಅಪ್ಗ್ರೇಡ್ ಆಗಿದೆ. ಬಟ್ ಹೊರಗಿನ ಫೋನ್ಗೆ ನಾವು 18,000 ರೂಪಾಯಿ ನೋಡ್ಕೊಂಡ್ವಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಕಂಜ್ಯೂಸಿ ಅನ್ನೋದಕ್ಕಿಂತ ಓಕೆ ಅಂತಾನೆ ಅನ್ಸುತ್ತೆ. ಇನ್ನು ಯಾವಾಗ ಈ ಫೋನಿಂದ ಸ್ಟೋರೇಜ್ ಮತ್ತು ಸಾಫ್ಟ್ವೇರ್ ಬರ್ತೀವಿ, ಟ್ರಸ್ಟ್ ಮೀ ಇಲ್ಲಿ ನಿಮ್ಗೆ ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಈ ನಥಿಂಗ್ OS 3.0 ಏನಿದೆ, ಸೊ ಇದು ತುಂಬ ಕ್ಲೀನ್ UI ಯೊಂದಿಗೆ ಯಾವುದೇ ಬ್ಲಾಟ್ವರ್ಸ್ಗಳಿರಲ್ಲ, ಮತ್ತು ಈ ಆ್ಯಪ್ ಓಪನಿಂಗ್ ಆಗಿರಲಿ, ಆ್ಯನಿಮೇಷನ್ಸ್ ಆಗಿರಲಿ, ಕಸ್ಟಮೈಸ್ ಆಗಿರುವಂಥ ತುಂಬ ಬೆಜ್ಜಾನ್ ಫೀಚರ್ಸ್ಗಳು ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ನಥಿಂಗ್ ಫೇಮಸ್ ಆಗಿದ್ದು ಈ ಸ್ಪೆಷಲ್ ಇವರ OI ಮತ್ತು ಇವರಂಥ OS ಏನಿದೆ ಇದು ಅಪ್ಗ್ರೇಡ್ಸ್ಗಳಾಗಿರಲಿ, ಅಪ್ಡೇಟ್ಸ್ಗಳಾಗಿರಲಿ, ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಮತ್ತು ಸ್ಮಾರ್ಟ್ಫೋನ್ನ ಲಾಂಗ್ ಟರ್ಮ್ ಯೂಸ್ ಮಾಡೋಕ್ಕೆ ಇದು ಲೈಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಸ್ಮಾರ್ಟ್ಫೋನ್ಸ್ಗಳು ಎಲ್ಲ ಬ್ರ್ಯಾಂಡ್ಸ್ಗಳು ಇಂಥ ಕೆಲಸ ಮಾಡಬೇಕಂತ ಅಂತ ನನಗೆ ಅನಿಸುತ್ತೆ. ಬಾಕಿ ಇದು ಔಟ್ ಆಫ್ ದ ಬಾಕ್ಸ್ Android 15 ಇವರು 3+6 ಇಯರ್ಸ್ನ OS ಅಪ್ಡೇಟ್ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತಾರೆ. ಮತ್ತು ಇದನ್ನು ಫಾಲೋ ಅಪ್ ಕೂಡ ಮಾಡ್ತಾರೆ. ಇದನ್ನು ಸೀರಿಯಸ್ಲಿ ತೊಗೊಂಡಿದ್ದಾರೆ ನಥಿಂಗ್ ಅವರು. ಹೀಗಾಗಿ ಜನಕ್ಕೆ ಇದು ಒಂಥರ ಖುಷಿ ಮತ್ತು ಒಂಥರ ಟ್ರಸ್ಟ್ ಇದೆ ಅಂತ ಹೇಳ್ಬೋದು OS ಮೇಲೆ. ಇನ್ನು ಪ್ರೈವೇಟ್ ಸ್ಪೇಸ್ ಅಂತ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಬೇರೆ ಅಪ್ಲಿಕೇಶನ್ಸ್ನ ಇದರಲ್ಲಿ ಪ್ರೈವೇಟಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ಸ್ವಲ್ಪ ಸೆಕ್ಯೂರಿಟಿ ಫೀಚರ್ ಅಂತಲೇ ನಾವು ಇದಕ್ಕೆ ಕರಿಬೋದು. ಇನ್ನು ತುಂಬ ಡಿಫ್ರೆಂಟ್ AI ಟೂಲ್ಸ್ಗಳು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವು ಸರ್ಕಲ್ ಟು ಸರ್ಚ್ ಆಗಿರಲಿ, ಮತ್ತು ಇನ್ನಿತರ ಬೇರೆ ಕೆಲವೊಂದು ಚಿಕ್ಕ AI ಟೂಲ್ಸ್ಗಳಿದೆ. ಬಟ್ ಹೆವಿಯಾಗಿ ಬೇರೆ ಬ್ರ್ಯಾಂಡ್ಸ್ಗಳ ಥರ ಇಲ್ಲಿ ಅಪ್ಗ್ರೇಡ್ ಮಾಡಿಲ್ಲ. ಸೊ CMF ಇಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡಲಿ. ಬಟ್ ಐಫೋನ್ಸ್ ಥರ ಕರೆಕ್ಟ್ ಆಗಿರುವಂಥ ಯೂಸ್ ಇರುವಂಥ ಫೀಚರ್ಸ್ಗಳನ್ನೇ ಲೇಟಾಗಿ ತೊಗೊಂಡ್ಬಂದ್ರು ಕರೆಕ್ಟಾಗಿ ತೊಗೊಂಡು ಬರ್ತಾರೆ. ಈ ಸ್ಟೋರೇಜ್ ಟೈಪಲ್ಲಿ ನಿಮಗೆ ಇಲ್ಲಿ 2 ಡಿಫ್ರೆಂಟ್ ವೇರಿಯಂಟ್ಸ್ನ ಕೊಡ್ತಿದ್ದಾರೆ. 828GB ಮತ್ತೊಂದು 8256GB ಅಂತ 2 ವೇರಿಯಂಟ್ಸ್ಗಳಿದೆ. ಎರಡಲ್ಲೂ ಕೂಡ ನಿಮಗೆ LPDDR4X ಮತ್ತು UFS 2.2 ಸೋರ್ಸ್ ಕೊಡ್ತಿದ್ದಾರೆ. ಟ್ರಸ್ಟ್ ಮೀ, ನಾನು ಇದರಂತ ಸ್ಪೀಡ್ ಟೆಸ್ಟ್ ಕೂಡ ಮಾಡಿದೆ, ಆ್ಯಪ್ ಓಪನಿಂಗ್ ಕೂಡ ಟೆಸ್ಟ್ ಮಾಡಿದೆ, ಕಾಪಿ ಪೇಸ್ಟ್ ಕೂಡ ಟೆಸ್ಟ್ ಮಾಡಿದೆ. ಇಲ್ಲಿ ನನಗೆ ಕಮ್ಮಿ ಮತ್ತು ಲೈಕ್ ತುಂಬ ಲೋಲಿ ಫೀಲ್ ಆಗ್ತಿದೆ, ಈ ರೀತಿ ಫೀಲ್ ಕೊಡಲಿಲ್ಲ. ಸೊ ಆ್ಯಪ್ ಓಪನಿಂಗ್ ಕೂಡ ನೋಡ್ಕೋಬೋದು ಮತ್ತು ಕಾಪಿ ಪೇಸ್ಟ್ ಕೂಡ ನೋಡ್ಕೋಬೋದು. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ. ನಥಿಂಗ್ ಅವರು ಇಲ್ಲೇ ಫೇಮಸ್ ಇದ್ದಾರೆ. ಇನ್ನು ಕನೆಕ್ಟಿವಿಟಿ ಕೂಡ ಅಷ್ಟೇ 16 5G ಬ್ಯಾಂಡ್ಸ್ಗಳನ್ನ ಕೊಡ್ತಿದ್ದಾರೆ. Wi-Fi 6 ಇದೆ, ಬ್ಲೂಟೂತ್ 5.3 ಸಪೋರ್ಟ್ ಆಗುತ್ತೆ. ಅದರ್ವೈಸ್ ಎಲ್ಲ ಸೆನ್ಸರ್ಸ್ಗಳನ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಯೂಸೇಜಲ್ಲಿ ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕಿತ್ತು ಅಂದರೆ ಸಾಫ್ಟ್ವೇರ್ ಮತ್ತು ಇವರ ಸ್ಟೋರೇಜ್ ಟೈಪ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತ ನನಗೆ ಫೀಲ್ ಕೊಡುತ್ತೆ. ಬಟ್ ಯೂಸೇಜಲ್ಲಿ ಆ ಫೀಲ್ ಕೊಡಲ್ಲ, ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಇನ್ನೂ ಸ್ವಲ್ಪ ಒಳ್ಳೆ ಪ್ರೊಸೆಸರ್ ಎಲ್ಲ ಕೊಟ್ಟಿದ್ರಪ್ಪ ಅಂದರೆ ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಂಕಿ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಫೋನ್ ಆಗಿರ್ತಿತ್ತು. ಬಟ್ ಸ್ಟಿಲ್ ನಾನು ಇದಕ್ಕೆ ಕಮ್ಮಿ ಇದೆ ಅನ್ನೋದಕ್ಕಿಂತ ಗುಡ್ ಅಂತ ಕರಿಬಹುದು. ಇನ್ನು ಈ ಫೋನಿಂದ ಮೇನ್ ಪಾರ್ಟ್ ಮತ್ತು ನನ್ನ ಫೇವರೇಟ್ ಪಾರ್ಟ್ ಕ್ಯಾಮ್ರಾಸ್. ಈ ಸರ್ತಿ CMF ಕ್ಯಾಮ್ರಾ ಲೆನ್ಸ್ ಮತ್ತು ಕ್ವಾಲಿಟಿನಲ್ಲಿ ಇಮೇಜ್ ಪ್ರೊಸೆಸಿಂಗ್ ಕೂಡ ತುಂಬ ಅಪ್ಗ್ರೇಡ್ ಮಾಡಿದೆ. ಸೊ ಇದರಲ್ಲಿ ರಿಯಲಿ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, ಮತ್ತೊಂದು 50 ಮೆಗಾಪಿಕ್ಸೆಲ್ನ ಟೆಲಿಫೋಟೋ 20x ಝೂಮ್ ಮಾಡುತ್ತೆ, ಮತ್ತೊಂದು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾಡೊಂದಿಗೆ ಫ್ರಂಟಲ್ಲಿ ಕೂಡ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಾರೆ. ಟ್ರಸ್ಟ್ ಮೀ, ನಾನು ಬಂದಾಗಿಂದ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಡೇ, ಇಂಡೋರ್, ಔಟ್ಡೋರ್, ನೈಟ್ ಎಲ್ಲ ಕಡೆ ತುಂಬ ವೆರೈಟೀಸ್ ಆಫ್ ಫೋಟೋಸ್ಗಳನ್ನ ಟೆಸ್ಟ್ ಮಾಡಿದ್ದೀನಿ. ನೀವು ಸ್ಕ್ರೀನ್ ಮೇಲೆ ಈ ಫೋಟೋಸ್ಗಳನ್ನ ನೋಡ್ಕೋಬಹುದು. ಡೇ ಕಂಡೀಷನ್ ತೆಗೆದಿರುವಂಥ ಫೋಟೋಸ್ಗಳು ನ್ಯಾಚುರಲ್ ಆಗಿ ತುಂಬ ಒಳ್ಳೆ ಕಲರ್ಸ್ಗಳು ಬರುತ್ತೆ. ಕೆಲವೊಂದು ಟೈಮ್ ಅಂತೂ ಈ ಗ್ರೀನ್ ಎಲೆಗಳ ಫೋಟೋ ನೋಡ್ಕೋಬಹುದು, ತುಂಬ ಓವರ್ ಸ್ಯಾಚುರೇಟೆಡ್ ಅಂತ ಅನ್ಸುತ್ತೆ. ಬಟ್ ಯಾವಾಗ ಸ್ಕಿನ್ಗೆ ಬರ್ತೀವಿ, ಸ್ಕಿನ್ನಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡಾಗ
ತುಂಬ ಫೇಸ್ನ ಸ್ಮೂತ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಮತ್ತು ವೈಟ್ ಸ್ಕಿನ್ ಥರ ಈ ವಿವೋ ಫೋನ್ಸ್ಗಳು ನೋಡ್ಕೊಂಡಿದ್ವಿ ಆ ರೀತಿ ಕಾಣಿಸುತ್ತೆ. ಬಾಕಿ ಪೋರ್ಟ್ರೇಟ್ ಫೋಟೋದಲ್ಲಿ ಡೈನಾಮಿಕ್ ರೇಂಜು ತುಂಬ ಕರೆಕ್ಟ್ ಆಗಿದೆ, ಜಾಸ್ತಿ ಬ್ಲರ್ ಕೂಡ ಆಗುತ್ತೆ. ಎವನ್ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ರು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇಮೇಜಸ್ನ ಕೊಡುತ್ತೆ. ನನಗೆ ಇಲ್ಲಿ ಯಾವುದೇ ಲೈಕ್ ಕ್ವಾಲಿಟಿ ಇಶ್ಯೂ ಅಂತ ಅನಿಸ್ತಿಲ್ಲ. ಈ ಪ್ರೈಸಲ್ಲಿ ಓಕೆ ಫೋಟೋಸ್ಗಳನ್ನ ನೋಡ್ತಿದ್ದೀನಿ. ಇನ್ನು ಇಂಡೋರ್ ಕೂಡ ಅಷ್ಟೇ ಸ್ವಲ್ಪ ನಾಯ್ಸ್ ಜಾಸ್ತಿ ಬಂದಂಗಿದೆ. ನಾವು ಔಟ್ಡೋರ್ ಏನು ಕ್ಲಾರಿಟಿ ನೋಡ್ತೀವಿ ಆ ಕ್ಲಾರಿಟಿಲಿ ಇಂಡೋರ್ ಮತ್ತು ನೈಟಲ್ಲಿ ಫೋಟೋಗಳು ನೋಡ್ತಾ ಇಲ್ಲ. ನೈಟಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕಪ್ಪ CMF ಅಂತ ಅನ್ಸುತ್ತೆ. ಇನ್ನು ಸೆಲ್ಫಿ ಕ್ಯಾಮರಾ ಕೂಡ ಅಷ್ಟೇ ಇಲ್ಲಿ ಕ್ಲಾರಿಟಿ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. 16 MP ಇರೋದ್ರಿಂದ ಸ್ವಲ್ಪ ಡೀಟೇಲಿಂಗ್ ಇಲ್ಲಿ ಸ್ವಲ್ಪ ಕಮ್ಮಿ ಅಂತ ಫೀಲ್ ಕೊಡುತ್ತೆ. ಕೆಲವೊಂದು ಟೈಮ್ ಇಂಡೋರ್ಲಿ ನಾಯ್ಸ್ ಕೂಡ ಜಾಸ್ತಿ ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಪಿಂಕ್ ಮತ್ತು ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೊಂಡಿದೆ. ಬಟ್ ನಾವು ಈ ಮೋಟೋರೋಲಾ ಫೋನ್ಸ್ ಅಲ್ಲಿ ಓವರ್ ಸ್ಯಾಚುರೇಟ್ ಇರುತ್ತೆ, ಆ ರೀತಿ ಎಲ್ಲ ನಿಮಗೆ ಇಲ್ಲಿ ನಾರ್ಮಲ್ ಪಿಕ್ಚರ್ಗಿಂತ ಸ್ವಲ್ಪ ಬೆಟರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಷ್ಟೇ. ಇನ್ ವಿಡಿಯೋ ಕ್ವಾಲಿಟಿಗೆ ಬಂದ್ವಿ ಅಂದ್ರೆ ರಿಯರ್ ನಿಮಗೆ 4K 30 FPS ಮಾತ್ರ ಸಪೋರ್ಟ್ ಆಗುತ್ತೆ. ಸೊ ಈ ವಿಡಿಯೋ ಸ್ಯಾಂಪಲ್ನ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ರೆಕಾರ್ಡ್ ಆಗ್ತಿದೆ. ಮೊದಲನೇದಾಗಿ ನನ್ನ ಸ್ಕಿನ್ ಎಲ್ಲ ತುಂಬಾ ವೈಟ್ ಮತ್ತು ಬೆಳಗ್ಗೆ ಮಾಡುತ್ತೆ. ಇನ್ನು ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ, ಡೈನಾಮಿಕ್ ರೇಂಜ್ ಅಲ್ಲ, ಇದು ಮಾತ್ರ ಸಖತ್ ಕ್ಲಾರಿಟಿ ಒಂದಿಗೆ ತಗೊಳುತ್ತೆ. ಫೇಸ್ ಮಾತ್ರ ಈ ವಿವೋನವರು ಚೈನೀಸ್ ಫೋನ್ಸ್ಗಳು ಯಾವ ರೀತಿ AI ಹಾಕಿರ್ತಾರೆ ಆ ರೀತಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ತುಂಬಾ ಜನಕ್ಕೆ ವ್ಲಾಗ್ ಮಾಡೋರಿಗೆ ಬೆಳಗ್ಗೆ ಕಾಣಿಸ್ಬೇಕಪ್ಪ ಅಂದ್ರೆ ಇದು ಇಷ್ಟ ಆಗುತ್ತೆ. ಬಟ್ ಇಲ್ಲಿ 60 FPS ಕೊಟ್ಟು ಇನ್ನಷ್ಟು ಸ್ಕಿನ್ ಎಲ್ಲ ಕ್ಲಿಯರ್ ಆಗಿ ಇನ್ನಷ್ಟು ಕ್ಲಾರಿಟಿ ಚೆನ್ನಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ಫ್ರಂಟ್ ಅಲ್ಲಿ 4K ಸಪೋರ್ಟ್ ಆಗಲ್ಲ, ಬಟ್ 1080p 60 FPS ಇದೆ. ಸೊ ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡಿ. ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 1080p 30 FPS ಅಲ್ಲ 60 FPS ರೆಕಾರ್ಡ್ ಆಗ್ತದೆ. ಸೊ ಇಲ್ಲಿ ಸ್ಕಿನ್ ನೋಡ್ಕೋಬಹುದು ನೀವು, ತುಂಬಾ ಬೆಳಗ್ಗೆ ಕಾಣಿಸ್ತೀನಿ. ಸೊ ಇವಾಗಂತೂ ಫಾರ್ನಲ್ ಉಪ್ಪು ಬೆಳೆದಂಗಿದ್ದೀನಿ ನಾನು. ಸೊ ಇಲ್ಲಿ ಆಡಿಯೋ ಕ್ವಾಲಿಟಿ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಗುರು, ತುಂಬಾ ನಾಯ್ಸ್ ಜಾಸ್ತಿ ಬರುತ್ತೆ ಮತ್ತು ಅಷ್ಟೊಂದು ಕ್ಲಾರಿಟಿ ಕೂಡ ಇಲ್ಲ. ಸೊ ಇಲ್ಲಿ ಆಡಿಯೋ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಬೇಕು. ಬಟ್ ಡೈನಾಮಿಕ್ ರೇಂಜ್ ಹಿಂದಿನ ಏನು ವ್ಯೂ ನೋಡ್ತಾ ಇದ್ವಿ ಇದು ಸಖತ್ ಕ್ಲಾರಿಟಿ ಇದೆ. ಇದು ನನಗೆ ಸಖತ್ ಅಂದ್ರೆ ಸಖತ್ ಇಷ್ಟ ಆಯಿತು ರಿಯರ್ ಮತ್ತು ಫ್ರಂಟ್ ಕ್ಯಾಮರಾದಲ್ಲಿ. ಬಟ್ ಈ ಫೇಸ್ನ ನೀವು ಅಬ್ಸರ್ವ್ ಮಾಡಿ, ತುಂಬಾ ಬೆಳಗ್ಗೆ ಕಾಣಿಸುತ್ತೆ. ಮತ್ತು ನಾನು ಎಷ್ಟೊಂದು ದೂರ ಇಟ್ಕೊಂಡಿದ್ದೀನಿ ಫೋನ್ ಸ್ಟಿಲ್, ಬಟ್ ಇದು ಕ್ರಾಪ್ ಕೂಡ ಮಾಡ್ತಾ ಇದೆ. ಸೊ ಇಲ್ಲಿ 4K ಸಪೋರ್ಟ್ ಬೇಕಾಗಿತ್ತು ಮತ್ತು ಇನ್ನಷ್ಟು ಬೆಟರ್ ಕ್ವಾಲಿಟಿ ಬೇಕಿತ್ತು. ಸೊ ಓವರ್ ಆಲ್ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಈ ಫೋನ್ ಅಂತ ಕ್ಯಾಮ್ರಾ ನಿಜವಾಗ್ಲೂ ಅಪ್ಗ್ರೇಡ್ ಇದೆ. ಬಟ್ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ ನಾನು ವಿವೋಗೆಲ್ಲ ಕಂಪೇರ್ ಮಾಡಿದೆ ಅಂದರೆ ಇಲ್ಲಿ ಇನ್ನೂ ತುಂಬ ಚೇಂಜಸ್ಗಳಾಗಬೇಕು. ಬಟ್ ಸ್ಟಿಲ್ ಲಾಸ್ಟ್ ಇಯರ್ CMF ಫೋನ್ 1ಗಿಂತ ಇಲ್ಲಿ ಅಪ್ಗ್ರೇಡ್ ಆಗಿದೆ. ಮತ್ತು ಈ ಬಜೆಟಲ್ಲಿ ಟೆಲಿಫೋಟೋ ಲೆನ್ಸ್ ಕೂಡ ಕೊಡ್ತಿದ್ದಾರೆ. ಇದೇ ಒಂದು ಕ್ರೇಜಿ ವಿಚಾರ ಅಂತ ಹೇಳ್ಬೋದು. ಸೊ ಕ್ಯಾಮ್ರಾದಲ್ಲಿ ಸೆಲ್ಫಿ ಕ್ಯಾಮ್ರಾ ಮತ್ತು ರಿಯರ್ ಕ್ಯಾಮ್ರಾ ಎರಡೂ ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ಈ ಬಜೆಟಲ್ಲಿ ಇದೊಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಕರೆದ್ರು ಏನು ಕಮ್ಮಿ ಇಲ್ಲ, ಇದು ಚೆನ್ನಾಗಿದೆ. ಇನ್ನು ಯಾವಾಗ ಈ ಎಸೆನ್ಷಿಯಲ್ ಕೀ ಮಾರ್ಕೆಟ್ಲಿ ಹೈಪ್ ನೋಡಿದ್ವಿ ನೋಡಿ, ನನಗಂತೂ ಇದು ಸ್ಟಾರ್ಟಿಂಗ್ ಡೇಸಲ್ಲಿ ಹೆವಿ ಪ್ರಾಬ್ಲಮ್ ಮಾಡ್ತಿದ್ರು. ನನಗೆ ಲಾಕ್ ಬಟನ್ ಯಾವುದು ಮತ್ತು ಈ ಎಸೆನ್ಷಿಯಲ್ ಕೀ ಯಾವುದು ಅಂತ ಗೊತ್ತಾಗ್ತಿಲ್ಲ. ಮತ್ತು ನಾನು ಈ ಲಾಕ್ ಬಟನ್ ಅಷ್ಟೊಂದು ಈಸಿಯಾಗಿ ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ನೋಡ್ಕೋಬೋದು. ಒನ್ ಹ್ಯಾಂಡಲ್ಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಈ ಎಸೆನ್ಷಿಯಲ್ ಕೀನೇ ನಾನು ಲಾಕ್ ಕೀ ಅಂತ ಹೇಳ್ಬಿಟ್ಟು ದಿನಾಲು ಒಂದು 10-15 ರೂಪಾಯಿ ಆದರೂ ಇದನ್ನ ಒತ್ತಿ ಸ್ಕ್ರೀನ್ ಶಾಟ್ಸ್ಗಳನ್ನ ತಗೊಂಡಿದ್ದೀನಿ. ಬಟ್ ಟ್ರಸ್ಟ್ ಮೀ, ಈ ಎಸೆನ್ಷಿಯಲ್ ಕೀ ನಿಜವಾಗ್ಲೂ ತುಂಬ ಯೂಸ್ಫುಲ್ ಇದೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ರೀಲ್ಸ್ ನೋಡ್ತಿದ್ದೀರಾ, ಸ್ವೈಪ್ ಮಾಡ್ತಿದ್ದೀರಾ, ನ್ಯೂಸ್ ಓದ್ತಿದ್ದೀರಾ ಅಂತಂದರೆ ಜಸ್ಟ್ ಈ ಕೀನ ಓದ್ಬಿಟ್ಟು ನೀವು ಇಲ್ಲಿ ರೆಕಾರ್ಡ್ಸ್ಗಳನ್ನ ನೋಟ್ ಮಾಡ್ಕೋಬಹುದು. ನೀವು ಇಲ್ಲಿಂದನೇ ಲೈವ್ ರೆಕಾರ್ಡ್ಸ್ನ ಮಾಡ್ಕೋಬಹುದು. ಎವನ್ ಇದು ತುಂಬ ಕಸ್ಟಮೈಸ್ ಫೀಚರ್ಸ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಯಾವುದೇ ಫೀಚರ್ಸ್ನ ಈ ಎಸೆನ್ಷಿಯಲ್ ಕೀನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನೀವು ಫೋನ್ನ ಕ್ವಿಕ್ಲಿ ಏನಾದರೂ ಯೂಸ್ ಮಾಡಬೇಕು, ಒಳ್ಳೆ ಫೀಚರ್ಸ್ನ ಇನ್ಸ್ಟೆಂಟ್ಲಿ ನೋಡಬೇಕಪ್ಪ ಅಂದರೆ ಈ ಎಸೆನ್ಷಿಯಲ್ ಕೀ ನಿಜವಾಗ್ಲೂ ತುಂಬ ಯೂಸ್ಫುಲ್ ಇದೆ. ಎಲ್ಲ ಬ್ರ್ಯಾಂಡ್ಸ್ಗಳು ಇಂಥ ಕೀನ ತೊಗೊಂಡು ಬರ್ಬೇಕನ್ಸುತ್ತೆ ನನಗೆ. ಇನ್ನು ಕೊನೆಯದಾಗಿ ಈ ಫೋನ್ ಇಂಥ ಬ್ಯಾಟ್ರಿಗೆ ಬಂದ್ವಿಪ್ಪ ಅಂದರೆ CMF ಅವರು ಯಾಕಪ್ಪ ಈ ರೀತಿ ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ CMF ಫೋನಲ್ಲಿ ಕೂಡ ಮೇ ಬಿ 5000 mAh ಬ್ಯಾಟ್ರಿ ಇತ್ತು ಅನ್ಕೋತೀನಿ. ಇವಾಗ ಕೂಡ ಅದೇ ಬ್ಯಾಟ್ರಿನ ಎತ್ತಾಕ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟೇ ನಥಿಂಗ್ ಫೋನ್ 3A ಕೂಡ ಅದೇ 5000 ಅಥವಾ 5500 ಇತ್ತು. ಬೇರೆ ಬ್ರ್ಯಾಂಡ್ಸ್ಗಳು ಗುರು ಏನು 15,000 ರೂಪಾಯಿಗೆ 20,000 ರೂಪಾಯಿಗೆ ಯಾರ್ಯಾರಲ್ಲಿ 7,300, 8,000, 10,000 mAh ಬ್ಯಾಟ್ರಿ ಕೂಡ 23,000 ರೂಪಾಯಿಗೆ ಬರ್ತಿದೆ. ಬಟ್ ನಾವಿಲ್ಲಿ 18,000 ರೂಪಾಯಿ ಕೊಡ್ತಿದ್ವಿ. ಅಟ್ಲೀಸ್ಟ್ 5,500 ಬೇಕಿತ್ತ, 6,000 ಕೊಡಬೇಕಿತ್ತು, ಇನ್ನೂ ಬೆಟರ್ ಫೀಲ್ ಕೊಡ್ತಿತ್ತು. ನಾನು ಇದನ್ನು ಡೇ ಟು ಡೇ ಯೂಸೇಜಲ್ಲಿ ಸ್ಕ್ರೀನ್ ಆನೇನೋ ಕರೆಕ್ಟಾಗಿ ಟೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ನನ್ನ ಪ್ರಕಾರ ಇದು 6-6.5 ಗಂಟೆ ಮ್ಯಾಕ್ಸ್ ನೀವು ನಾರ್ಮಲ್ ಯೂಸ್ ಮಾಡಿದ್ರೆ 7 ಗಂಟೆ ಸ್ಕ್ರೀನ್ ಟೈಮ್ ನಿಮ್ಗೆ ನೋಡೋಕ್ಕೆ ಸಿಗ್ಬೋದೇನೋ. ನಾನು ಇದನ್ನು ಕ್ಲಿಯರಾಗಿ ಟೆಸ್ಟ್ ಮಾಡಿಲ್ಲ. ರಿವ್ಯೂ ಇನ್ನೂ ಡೀಪ್ ತೊಗೊಂಡು ಬರಬೇಕಪ್ಪ ಅಂದರೆ ಸ್ಪೆಷಲಿ ಬ್ಯಾಟ್ರಿ ಟೆಸ್ಟೇ ಒಂದು ವಿಡಿಯೋ ತೊಗೊಂಡು ಬರ್ತೀನಿ. ಬಟ್ ಇಲ್ಲಿ ನಥಿಂಗ್ ಅವರು ಕಂಜೂಸಿ ಮಾಡಿದ್ರೆ CMF ಫೋನಲ್ಲಿ ಒಳ್ಳೆ ಬ್ಯಾಟ್ರಿ ಕೊಡಬೇಕಿತ್ತು. ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡ್ತಿದ್ದಾರೆ. 15,000ನಲ್ಲಿ 6-6.5 ಏನು ದೊಡ್ಡ ವಿಚಾರ ಅಲ್ಲ. ಮತ್ತು 33 ವ್ಯಾಟ್ನ ಪವರ್ ಬಟನ್ ಇನ್ ಬಾಕ್ಸ್ ಏನೋ ಕೊಟ್ಟಿದ್ದೀವಿ ಅಂತ ಹೈಲೈಟ್ ನೋಡ್ತಿದ್ವಿ. ಬಟ್ ಇಲ್ಲಿ ಬೆಲೆ ಜಾಸ್ತಿ ಆಗಿದೆ, ಆಬ್ವಿಯಸ್ಲಿ ಆವಾಗಲೇ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಬ್ಯಾಟ್ರಿನಲ್ಲಿ ನಾನು ಹ್ಯಾಪಿ ಇಲ್ಲ ಗುರು. ಸೊ ಇಲ್ಲಿ ಅಡಾಪ್ಟರ್ ಕೊಟ್ಟಿದ್ದಾರೆ. ಉಳಿದಿರುವಂಥ ಬೇರೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಈ ನಥಿಂಗ್ ಇವರ ಸ್ಟೈಲಿಶ್ ಡಿಸೈನ್ ನೋಡ್ಕೊಂಡು ನೀವು ಕಾಂಪ್ರಮೈಸ್ ಆಗ್ತಿದ್ದೀರಪ್ಪ ಅಂದರೆ ಆವಾಗ ಮಾತ್ರ ಓಕೆ. ಹಾಗಾದರೆ ನೀವು ಕೇಳಬಹುದು, ವಿತ್ ಆಫರ್ ಎಂದಿಗೆ 1,000 ರೂಪಾಯಿ ಆಫ್ ಆಗ್ಬಿಟ್ಟು
ಕೊಟ್ಟು 18,000 ರೂಪಾಯಿಗೆ CMF ಫೋನ್ 2 Proನ ಕೊಂಡುಕೋಬಹುದು ಅಂತ ನೀವು ಕೇಳ್ತಿದ್ದೀರಾ ಅಂತಂದರೆ ನಿಮಗೆ ಎಲ್ಲ ಸೈಡ್ ಬೈ ಸೈಡ್ ನಾನು ಪ್ರೋಸ್ನ ಕೂಡ ತೋರಿಸ್ತಾ ಇದ್ದೀನಿ, ಕಾನ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಮೇನ್ ಕಾನ್ಸೇ ಹೈಲೈಟ್ ಇತ್ತಪ್ಪ, ನಿಮಗೆ ಇದೇ ಮೈನಸ್ ಆಗಿ ಕಾಣಿಸಿದೆಯಪ್ಪ ಅಂತಂದರೆ ಈ ಫೋನ್ ನಿಮಗಲ್ಲ. ಬಟ್ ನೀವೇನಾದರೂ ನಿಮ್ಮ ಫೋನ್ ತುಂಬ ಚೆನ್ನಾಗಿರುವಂಥ ಲುಕ್ಸ್ ಇರಬೇಕು, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರಬೇಕು, ಅದು CMF ಅಥವಾ ನಥಿಂಗ್ ಅವರೇ ಇರಬೇಕಪ್ಪ ಅಂದರೆ ಕ್ಲೀನ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಲುವಾಗಿ ಈ CMF ಫೋನ್ 2 Pro ಈ ಬಜೆಟಲ್ಲಿ ಒಂದು ಬೆಸ್ಟ್ ಆಪ್ಷನ್ ಇದೆ. ಒಳ್ಳೆ ಕ್ಯಾಮ್ರಾ ಅಪ್ಗ್ರೇಡ್ ಕೂಡ ಮಾಡಿದ್ರೆ, ಬಟ್ ಇಲ್ಲಿ ಕಂಜೂಸಿ ಮಾಡಿದಪ್ಪ ಅಂದರೆ ಒಂದು ಬ್ಯಾಟ್ರಿನಲ್ಲಿ ಮತ್ತು ಈ ಡಿಸ್ಪ್ಲೇ ಬೆಸಲ್ಸಲ್ಲಿ. ಬಟ್ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ವ್ಯೂ ಟಚ್ ಆಗಿರಲಿ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ. ಸೊ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ಗೆ ನೀವು ಒಂದು ಬ್ರ್ಯಾಂಡೆಡ್ ಫೋನ್ ಫೀಲ್ ಕೊಡಬೇಕಪ್ಪ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಬಾಕಿ ನಿಮಗೆ ಏನು ಅನಿಸುತ್ತೆ CMF ಫೋನ್ 2 Pro ಆಗಿರಲಿ ಅಥವಾ ಇದಕ್ಕಿಂತ ಬೆಟ್ರಿ ಎಷ್ಟೋ ಚೆನ್ನಾಗಿರುವಂಥ ಬೇರೆ ಫೋನ್ಸ್ಗಳಿದೆ, ಅದ್ರ ಬಗ್ಗೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಆನೆಸ್ಟ್ ಮತ್ತು ಇನ್ ಡೆಪ್ತ್ ಇದೇ ರೀತಿಯಾಗಿ ಪ್ರಾಮಾಣಿಕ ರಿವ್ಯೂ ಅಂತ ಇವರು ಅಲ್ಲಿವರೆಗೆ ಟೇಕ್ ನೆಕ್ಸ್ಟ್ ಒನ್. ನಮಸ್ಕಾರ.